ನಮಸ್ಕಾರ. ನಿತ್ಯ ಜೀವನದಲ್ಲಿ 3 ಬಾರಿ ಅಥವಾ 4 ಬಾರಿ, ಕೆಲವರು ಇನ್ನು 5 ಬಾರಿ ಸಹ ಆಹಾರ ಸೇವನೆ ಅನ್ನುವಂಥದ್ದು ಮಾಡ್ತಿರ್ತಾರೆ. ಆಹಾರ ಅನ್ನುವಂಥದ್ದು ನಮಗೆ ಶಕ್ತಿ ಕೊಡುತ್ತೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರೋದೆ. ನೀವು ಎಷ್ಟು ಬಾರಿ ಆಹಾರ ತಿಂತೀರಾ? ಅಷ್ಟು ಬಾರಿ ನಿಮಗೆ ಅವಶ್ಯಕತೆ ಇದೆ ಅಂತ ತಿಂತೀರಾ? ಇಲ್ಲಾಂದರೆ ಏನಾದರೂ ಸಾಮಾಜಿಕ ಸಂತೃಪ್ತಿ ಅಂದರೆ ಬೇರೆಯವರ ತೃಪ್ತಿಗಾಗಿ ತಿಂತಿದ್ದೀರಾ ಅನ್ನುವಂಥದ್ದನ್ನು ನೀವೇ ಪರಿಶೀಲನೆ ಮಾಡಿಕೊಳ್ಳಿ. ಎಷ್ಟು ಬಾರಿ ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ಒಟ್ಟು ಆರೋಗ್ಯ ಅಡಗಿದೆ. ಅದು ಕೇವಲ ದೇಹದ ತೂಕ ಹೆಚ್ಚಾಗುತ್ತೆ ಅನ್ನುವಂಥದ್ದು ಒಂದು ನಮಗಿರುವಂತಹ ಸಾಮಾನ್ಯ ಜ್ಞಾನ. ಆದರೆ ನಾವು ಪ್ರತಿ ಸಲ ತಿಂದಂಥ ಸಂದರ್ಭದಲ್ಲಿ ದೇಹ ಅದನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಹದ ಜೀವಶಕ್ತಿಯನ್ನು ವ್ಯಯ ಮಾಡಬೇಕಾಗತ್ತೆ. ಅದರಲ್ಲೂ ಸಹ ಜೀರ್ಣಕ್ಕೆ ಕಷ್ಟಕರವಾದಂತಹ ಆಹಾರಗಳನ್ನು ನಾವು ತಿಂದಂಥ ಸಂದರ್ಭದಲ್ಲಿ ಅವು ನಮಗೆ ಶಕ್ತಿ ಕೊಡೋದಕ್ಕಿಂತ ಮಿಗಿಲಾಗಿ ನಮ್ಮಲ್ಲೇ ಇರುವಂತಹ ಈಗಾಗಲೇ ಇರುವಂತಹ ಜೀವಶಕ್ತಿಯನ್ನು ಅವು ಪಡೆದುಕೊಳ್ಳುವಂಥದ್ದಾಗ್ತಿದೆ. ಎಷ್ಟೋ ಜನಕ್ಕೆ ತಾವು ತಿಂದಾದ ನಂತರ ಸುಸ್ತಾಗುತ್ತೆ, ತಿಂದಾದ ನಂತರ ನಮಗೆ ಶಕ್ತಿ ಬರಬೇಕಾಗಿತ್ತು, ಸುಸ್ತಾಗಿ ಆಗ್ತಿದೆ ಅನ್ನುವಂಥದ್ದು ನಾವು ಪ್ರಶ್ನೆ ಮಾಡಿಕೊಳ್ಳುವಂತಹ ಸಮಯ. ಆಮೇಲೆ ನಮ್ಮ ವಯಸ್ಸಿಗೆ ತಕ್ಕಾಗೆ, ಅವಶ್ಯಕತೆಗೆ ತಕ್ಕಾಗೆ ಎಷ್ಟು ಸಮಯ ನಮ್ಮ ಆಹಾರ ಇರಬೇಕು ಅನ್ನುವಂಥದ್ದನ್ನು ಸ್ವಯಂ ನಾವೇ ವಿನ್ಯಾಸ ಮಾಡಿಕೊಳ್ಳುವಂಥದ್ದು ಅತ್ಯಂತ ಬುದ್ಧಿವಂತಿಕೆಯ ಲಕ್ಷಣ. ಅದಕ್ಕಾಗಿ ಅನವಶ್ಯಕವಾಗಿ ಪದೇ ಪದೇ ತಿನ್ನುವಂತಹ ಅಭ್ಯಾಸ ಇದ್ದರೆ ಅದನ್ನು ತೊರೆಯುವಂತಹದ್ದು ಒಂದು ಆರೋಗ್ಯ ಜೀವನಕ್ಕೆ ಮೊದಲ ಮೆಟ್ಟಿಲು ಅನ್ನುವಂಥದ್ದು ನಾನು ಇಲ್ಲಿ ಹೇಳ ಬಯಸ್ತೀನಿ. ಧನ್ಯವಾದ.